ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನೆನ್ನೆ ಅಂತೂ ನಮ್ಮ RCB ಟೀಮ್ ನೋಡ್ದಂಗೆ ಆಯ್ತು MI ಅವ್ರದ್ದು. ಯಾಕಂತ ಹೇಳಿದ್ರೆ ನಮ್ಮ ಹಳೆ RCB ಟೀಮ್ ಯಾವ ತರ ಇತ್ತು ಅಂದ್ರೆ ಆ ಮ್ಯಾಚಸ್ ಎಲ್ಲ ಮುಗ್ದ್ಮೇಲೆ ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಅಂತ ನಾವು ಕೌಂಟ್ ಮಾಡ್ತಾ ಇದೀವಿ, ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಅದೇ ತರ ಇವಾಗ ಮುಂಬೈ ಟೀಮ್ಗೂ ಆಗ್ತಾ ಇದೆ. ನೆನ್ನೆ ಏನಾದ್ರು ಗೆದ್ಬಿಟ್ಟಿದ್ರೆ MI ಅವರು ಪಕ್ಕ ಈ ಒಂದು ಸೀಸನು ಕ್ವಾಲಿಫೈ ಆಗೋಕೆ ತುಂಬಾ ಚಾನ್ಸ್ ಇರ್ತಾ ಇತ್ತು. ಬಟ್ ಇವಾಗ ಬೇರೆ ಟೀಮ್ ಎಲ್ಲರಿಗೂ ಗೇಟ್ ಓಪನ್ ಮಾಡಿಕೊಟ್ಟಿರೋದು GT ಅವರು. GT ಅಂತೂ ಈ ಒಂದು ಸೀಸನ್ ನೆಕ್ಸ್ಟ್ ಲೆವೆಲ್ ತರ ಆಡ್ತಾ ಇದ್ರೆ ಅದನ್ನು ಬಿಟ್ಟಾಕಿ. ಬಟ್ MIಗೆ ಲಾಸ್ಟ್ ಓವರ್ ಅಲ್ಲಿ 6 ಬಾಲ್ಗೆ 15 ರನ್ ಬೇಕಿತ್ತು. ಬಟ್ ದೀಪಕ್ ಚಹರ ಒಂದು ಓವರ್ನ ಕಂಟ್ರೋಲ್ ಇಟ್ಕೊಂಡು ಆಡಿಸ್ಬಿಟ್ಟಿದ್ರೆ ಸೀರಿಯಸ್ಲಿ MI ಈ ಒಂದು ಸೀಸನ್ ಏನೋ ಮಾಡೋರು. ಬಟ್ ಆಫ್ಟರ್ ದಿ 6 ಮ್ಯಾಚ್ ಕಂಟಿನ್ಯೂಸ್ ಆಗಿ ವಿನ್ ಆದ್ಮೇಲೆ ಒಂದು ಬ್ರೇಕ್ ಹಾಕಿದ್ರೆ GT ಅವರು. ನೋಡ್ಬೇಕು, ಬೇರೆ ಟೀಮ್ ಎಲ್ಲರಿಗೂ ಕೂಡ ಇವಾಗ ಗೇಟ್ ನ ಓಪನ್ ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ GT ಅವರು ಬೇರೆ ಟೀಮ್ ಎಲ್ಲರೂ ಕೂಡ ಗ್ರೇಟ್ಫುಲ್ ಆಗಿರ್ತಾರೆ GT ಟೀಮ್ಗೆ. ಬಟ್ ಟೇಬಲ್ ಇವಾಗ ಟಾಪ್ ಕುತ್ಕೋಬಿಟ್ಟಿದ್ದಾರೆ. RCB ಮತ್ತೆ GT ಇವಾಗ ಫೈಟ್ ಮಾಡ್ತಾರೆ ಟೇಬಲ್ ಅಲ್ಲಿ. ನಾವು ಟಾಪ್ ಅವ್ರು ಟಾಪ್ ಅಂತ. ಇನ್ನ ಮೂರ್ ಮ್ಯಾಚ್ ಇದೆ, ಇಬ್ರು ಕೂಡ ನೋಡೋದ ಏನಾಗುತ್ತೆ ಅಂತ. ಬಟ್ MIಗೆ ಇರೋದೇ ಎರಡೇ ಮ್ಯಾಚ್, 2-2 ಗೆದ್ರೆ ಈ ಒಂದು ಸೀಸನ್ ಕ್ವಾಲಿಫೈ ಟಿಕೆಟ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಬಂದಿದ್ದು MI ಅವರು. ಟಾಪ್ ಆರ್ಡರ್ ಇಬ್ರು ಕೂಡ ಡಮಾರು ಓಪನರ್ಸ್ ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ. ಅದಾದ್ಮೇಲೆ ವಿಲ್ ಜಾಕ್ಸನ್, ಸೂರ್ಯಕುಮಾರ್ ಸೇರ್ಕೊಂಡು ಒಂದು ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಅವಾಗ ಒಂದು ಉಸಿರು ಬಿಡ್ತಾರೆ MI ಅವರು. ಈ ಒಂದು ಟೀಮ್ ಈ ಒಂದು ಮ್ಯಾಚ್ ಏನೋ ಒಂದು ಆಗುತ್ತೆ ಅಂತ. ಬಟ್ ಅದಾದ್ಮೇಲೆ ವಿಲ್ ಜಾಕ್ಸ್ ಕೂಡ ಮಿಡ್ ವಿಕೆಟ್ ಅಲ್ಲಿ ಕೈಗೆ ಕೊಟ್ಟಿರ್ತಾರೆ ಕ್ಯಾಚು. ಬಟ್ ಆ ಒಂದು ಕ್ಯಾಚ್ ನ ಸಿರಾಜ್ ಬೈ ಈಸಿಯಾಗಿ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ 50 ಕೂಡ ಹೊಡಿತಾರೆ ವಿಲ್ ಜಾಕ್ಸ್ ಅವರು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಸಕ್ಕತ್ತಾಗಿ ಆಡ್ತಿದ್ದಾರೆ. ಒಂದು 50 ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಇಬ್ರಿಂದನು. ಬಟ್ ಅಲ್ಲಿಂದ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಎಲ್ಲ ಬೌಲರ್ಸ್ ನ ಎದುರಿಸಬೇಕಾಗಿದ್ರೆ. ಬಿಕಾಸ್ ವಿಲ್ ಜಾಕ್ಸ್ ಅಂಡ್ ಸೂರ್ಯಕುಮಾರ್ ಯಾದವ್ ಕೂಡ ಔಟ್ ಆಗ್ತಾರೆ. ಆಮೇಲೆ ಯಾರು ಕೂಡ ರನ್ಸೇ ಮಾಡಲ್ಲ. ಹಾರ್ದಿಕ್ ಪಾಂಡ್ಯ, ನಮಂದಿರ್ ಮತ್ತೆ ತಿಲಕ್ ವರ್ಮ ಯಾರು ಕೂಡ ರನ್ಸ್ ಮಾಡಲ್ಲ. ಅದಾದ್ಮೇಲೆ ಬಾಸ್ ಕೂಡ ಒಂದು 22 ರನ್ ಹೊಡಿತಾರೆ. ಬಟ್ ಪ್ರಸಿದ್ಧ ಕೃಷ್ಣಗೆ ಒಂದು 6 ಹೊಡಿತಾರೆ ಗುರು. ಏನ್ 6 ಹೊಡೆದು ಅದು ಯಾರ್ಕರ್ ಬಾಲ್ಗೆ 6 ಅಂತ ಹೇಳಿದ್ರೆ ಒಂಥರ ಗುಡ್ಸ್ಬಿಡ್ತಾರೆ. ಕುತ್ಕೊಂಡು ಬರ್ಲ್ ತಗೊಂಡು ಗುಡಿಸ್ತಾರೆ. ಓಕೆನಾ, ಪೊರಕೆಯಲ್ಲಿ ಅದೇ ತರ ಗುಡಿಸ್ಬಿಡ್ತಾರೆ. ಬಟ್ 6 ಹೋಗ್ಬಿಡುತ್ತೆ ಆ ಒಂದು ಪೇಸ್ಗೆ. ಅದಾದ್ಮೇಲೆ GTಗೆ 155 ರನ್ ಟಾರ್ಗೆಟ್ ಕೊಡ್ತಾರೆ. ಬಟ್ ನಾವು GT ಬೌಲರ್ಸ್ ಬಗ್ಗೆನೂ ಕೂಡ ಮಾತಾಡ್ಬೇಕು. ಏನ್ ಬೌಲಿಂಗ್ ಮಾಡಿದ್ದು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸಕ್ಕತ್ತಾಗೆ ಮಾಡಿದ್ರು. ಪ್ರಸಿದ್ಧ ಕೃಷ್ಣ, ಸಾಯಿ ಸುದರ್ಶನ್ ಮತ್ತೆ ರಶೀದ್ ಖಾನ್ ಸಕ್ಕತ್ತಾಗೆ ಬೌಲಿಂಗ್ ಮಾಡಿದ್ರು. ಬಟ್ ಸಿರಾಜ್ ಬೈ ಕೂಡ ಬೌಲಿಂಗ್ ಮಾಡಿದ್ರು. ಫಸ್ಟ್ ಓವರ್ ಚೆನ್ನಾಗಿ ಹಾಕಿದ್ರು, ಆಮೇಲೆ 2 ಓವರ್ ಕೂಡ ಇಕ್ಕಿಸ್ಕೊಂಡ್ರು. ಅದಾದ್ಮೇಲೆ 155 ರನ್ ಟಾರ್ಗೆಟ್ ಕೊಡ್ತಾರೆ GTಗೆ. ಬಟ್ GTಗೆ ಇದು ತುಂಬಾ ಕಡಿಮೆ ಆಗ್ಬಿಡುತ್ತೆ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಅವರು 200 ಟಾರ್ಗೆಟ್ ಚೇಸ್ ಮಾಡಿದ್ರೆ ಅದಕ್ಕೋಸ್ಕರ ಕಡಿಮೆ ಆಗುತ್ತೆ. ಬಟ್ ಅವ್ರದ್ದು ಟಾಪ್ ಆರ್ಡರ್ ಅಂತೂ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ. ಈ ಒಂದು ಸೀಸನ್ 1500 ನೋಡ್ತಿದ್ದಾರೆ ಟಾಪ್ ಆರ್ಡರ್ ಸೇರ್ಕೊಂಡು. ಅದು ಜೋಸ್ ಬಟ್ಲರ್, ಸುದರ್ಶನ್ ಮತ್ತೆ ಗಿಲ್ ಸೇರ್ಕೊಂಡು ಸಕ್ಕತ್ತಾಗೆ ಬ್ಯಾಟಿಂಗ್ ಆಡಿದ್ರೆ ಈ ಒಂದು ಸೀಸನ್. ಅದಕ್ಕೋಸ್ಕರ GT ಈ ಒಂದು ಸೀಸನ್ ಸಕ್ಸಸ್ಫುಲ್ ಆಗ್ತಾ ಇದಾರೆ. ಮತ್ತೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತೂ ಎಲ್ಲಾ ಮ್ಯಾಚ್ 50 ಹೊಡಿತಾ ಇದಾರೆ. ಬಟ್ ನಿನ್ನೆ ಮ್ಯಾಚ್ ಕೂಡ ಅರ್ಲಿ ಔಟ್ ಆದ್ರು ಸಾಯಿ ಸುದರ್ಶನ್. ಅದ್ ಬಿಟ್ರೆ ಎಲ್ಲಾ ಮ್ಯಾಚ್ 50 ಹೊಡ್ತಿದ್ದಾರೆ. ಬಟ್ ಟ್ರೆಂಟ್ ಬೋಲ್ಟ್ ತಲೆ ಇಟ್ಟಿ ಬೌಲಿಂಗ್ ಮಾಡಿರೋದು. ಟ್ರೆಂಟ್ ಬೋಲ್ಟ್ ಬೌಲಿಂಗ್ ಮಾಡಿರೋ ಫಸ್ಟ್ ಓವರ್ ಎಲ್ಲ ವಿಕೆಟ್ ತೆಗ್ದಾರೆ. ಆ ತರ ಬೌಲರು ಟ್ರೆಂಟ್ ಬೋಲ್ಟ್ ಅಂತೂ. ಎವ್ರಿ ಮ್ಯಾಚ್ ಫಸ್ಟ್ ಓವರ್ ಮಾಡ್ತಿರೋ ಒಬ್ಬ ಓಪನರ್ ಪಕ್ಕ ನನಗೆ ಕೊಟ್ಬಿಡಿ ವಿಕೆಟ್ ಅಂತಾನೆ ಬೌಲಿಂಗ್ ಮಾಡೋದು. ಅದಾದ್ಮೇಲೆ ಸ್ವಲ್ಪ ಅಲ್ಲಿಂದ ಗೇಮ್ ಕೂಡ ಟರ್ನ್ ಆಗುತ್ತೆ. ಸಾಯಿ ಸುದರ್ಶನ್ ಔಟ್ ಆದ್ಮೇಲೆ ಬಟ್ಲರ್ ಮತ್ತೆ ಗಿಲ್ಲು ಸೇರ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಬಟ್ ಆಡ್ತಾ ಇರ್ಬೇಕಾದ್ರೆ ಜೋಸ್ ಬಟ್ಲರ್ ಕೂಡ ಔಟ್ ಆಗ್ಬಿಡ್ತಾರೆ 30 ರನ್ ಹೊಡೆದು. ಬಟ್ ರುದರ್ಫರ್ಡ್ ಬಂದು ಏನ್ ಗುರು ಬಂದಂಗೆ ಗುತ್ತುತ್ತಾ ಇದ್ದಾರೆ. ಅದಾದ್ಮೇಲೆ ಗಿಲ್ಲು ಕೂಡ ಆಡ್ತಾ ಇರಂಗೆ ಏನಾಯ್ತೋ ಗೊತ್ತಿಲ್ಲ. ಬಟ್ ಔಟ್ ಆಗ್ಬಿಡ್ತಾರೆ ಗಿಲ್ಲು ಕೂಡ. ಅದಾದ್ಮೇಲೆ ಯಾರು ಕೂಡ ರನ್ಸ್ ಅಂತೂ ಹೊಡೆಯೋದಿಲ್ಲ. ಬಟ್ ಅಲ್ಲಿಂದ ಮಳೆ ಬರುತ್ತೆ. ಮಳೆ ಬಂದ ಮೇಲೆ ಸ್ವಲ್ಪ ಕಾಟ ಆಗುತ್ತೆ MI ಮತ್ತೆ GTಗೆ. ಲಾಸ್ಟ್ ಅವರು ಒಂಥರ ಬಾಯಿಗೆ ಬಂದಂಗೆ ಆಗಿರುತ್ತೆ. 6 ಬಾಲ್ಗೆ 15 ರನ್ ಇಬ್ರು ಕೂಡ ಕ್ರೂಷಿಯಲ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ಏನು ಗ್ರೇಟ್ ಬ್ಯಾಟ್ಸ್ಮನ್ ಯಾರು ಕೂಡ ಇರಲ್ಲ. ಬಟ್ ಮುಂಬೈಯಲ್ಲಿ ದೀಪಕ್ ಚಹರ್ಗೆ ಕೊಟ್ಟಿರ್ತಾರೆ ಆ ಒಂದು ಓವರ್ನ ಫಿನಿಶ್ ಮಾಡುವಂತ 6 ಬಾಲ್ಗೆ 15. ಬಟ್ 6 ಬಾಲ್ಗೆ 15 ಈಸಿಯಾಗಿ ಫಿನಿಶ್ ಮಾಡಿದ್ದು GT ಟೀಮ್ ಅವರು. ಕಾಟೇಜ್ ಒಂದು 6 ಹೊಡಿತಾರೆ. ಏನ್ 6 ಮುಂದೆ ಹಾಕೊಡ್ತಾರೆ. ಟೈಲ್ಯಾಂಡರ್ಸ್ಗೆ ಹೋಗ್ಬಿಟ್ಟು ಯಾರು ಮುಂದೆ ಹಾಕಿದ್ರೆ ಬಿಡ್ತಾರ? ಪಕ್ಕ ಸರಿಯಾಗಿ ಬಿಡ್ತಾರೆ. ಎಲ್ಲ ಟೈಲ್ಯಾಂಡರ್ಸ್ ಕೂಡ ಮುಂದೆ ಹಾಕಿದ್ರೆ ಬೀಸಕ್ಕೆ ರೆಡಿ ಇರ್ತಾರೆ. ಅದೇ ತರ ಮುಂದೆ ಹಾಕಿದ್ರು. ಬಟ್ ಅದೇನೋ ಫುಲ್ಲರ್ ಬಾಲ್ ಏನೋ ಅಲ್ಲ. ಬಟ್ ಯಾರ್ಕರ್ ಬಾಲ್ ಸ್ವಲ್ಪ ಹಿಂದೆ ಬಿದ್ದ್ಬಿಡ್ತು, ಅದಕ್ಕೆ 6 ಹೊಡೆದು ಬಿಡ್ತಾರೆ. ಅದೆಲ್ಲ ಮ್ಯಾಚ್ ಟರ್ನ್ ಆಗ್ಬಿಡ್ತು. ಸೊ ಅಲ್ಲಿಂದ ರಾಹುಲ್ ತಿಯಾಟೆ ಸೇರ್ಕೊಂಡು ಸಿಂಗಲ್ ತಗೊಂಡು ಮ್ಯಾಚ್ ನ ಫಿನಿಶ್ ಮಾಡಿದ್ರು. ಬಟ್ ಬೇರೆ ಟೀಮ್ಗೆ ಇವಾಗ ಗೇಟ್ ನ ಓಪನ್ ಮಾಡಿಕೊಟ್ಟಿರೋದು GT ಅವರು. ಅವ್ರಿಗೆ ಗ್ರೇಟ್ಫುಲ್ ಆಗಿರ್ತಾರೆ ಬೇರೆ ಟೀಮ್ ಅವರು. ಸೀರಿಯಸ್ಲಿ ಇರ್ತಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಏನಾದ್ರು MI ಗೆದ್ಬಿಟ್ಟಿದ್ರೆ ಬೇರೆ ಟೀಮ್ಗೆಲ್ಲ ಸ್ವಲ್ಪ ಗೇಟ್ ಕ್ಲೋಸ್ ಆಗಿರೋದು. ಬಟ್ ಗೆದ್ದ ಮೇಲೆ ಸ್ವಲ್ಪ ಇವಾಗ ಎಲ್ಲರಿಗೂ ಓಪನ್ ಆಗಿದೆ, ನೋಡೋದು ಏನಾಗುತ್ತೆ ಅಂತ. ಬಟ್ MI ಅವರು ಇನ್ನ ಇರೋ 2 ಮ್ಯಾಚ್ ಗೆದ್ರೆ ಈ ಒಂದು ಸೀಸನ್ ಉಳ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು, ಓಕೆ ಫ್ರೆಂಡ್, ಬಾಯ್ ಅಂತಾನೆ ಹೇಳ್ತೀನಿ. ಬಟ್ MI ಸಖತ್ತಾಗಿ ಆಡಿದ್ರು ಈ ಒಂದು ಸೀಸನ್. ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ ಅವರಿಗೆ ರನ್ಸ್ ಬರ್ತಿರಲಿಲ್ಲ, ಮತ್ತೆ ಸಖತ್ ಸೋಲ್ತಾ ಇದ್ರು. ಬಟ್ ಅದಾದ್ಮೇಲೆ 6ಕ್ಕೆ 6 ಗೆದ್ಬಿಟ್ಟು ಟೇಬಲ್ ಟಾಪ್ ಹೋಗ್ಬಿಟ್ಟು ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಎಲ್ಲ ಆದ್ಮೇಲೆ ಇವಾಗ
4ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ಬಟ್ ಅವರು ಈ ಒಂದು ಸೀಸನ್ ಕ್ವಾಲಿಫೈ ಆಗ್ಬೇಕಂದ್ರೆ ಎರಡಕ್ಕೆ 2 ಮ್ಯಾಚ್ ಗೆದ್ರೆ ಮಾತ್ರ ಆಗೋದು, ಇಲ್ಲ ಅಂತ ಹೇಳಿದ್ರೆ ಸಖತ್ ಕಷ್ಟ ಇದೆ. ಬಟ್ GT ಅಂತೂ ಟೇಬಲ್ ಟಾಪ್ ಅಲ್ಲಿ ಕುತ್ಕೊಂಡು ಇವಾಗ RCBಗೆ ಕಾಂಪಿಟೇಟ್ ಮಾಡ್ತಾ ಇದಾರೆ. ನೀವು ಫಸ್ಟ್ ಇರ್ತೀರಾ ಇಲ್ಲ ನಾವು ಫಸ್ಟ್ ಇರ್ತೀರಾ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಸಿ ಯು ಬಾಯ್ಸ್.